ಹೀಗೆ ಅವ್ರಿಗೇನಾದ್ರು ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಅದಕ್ಕೆ ನಾನೇ ತಾನೇ ಹೊಣೆ ಆಗೋದು. ಅದಕ್ಕಂತ ಆಫ್ಟರ್ ಆಲ್ ಒಂದು ಸಿರಪ್ ಬಾಟಲ್ ಒಡೆದು ಹೋಗಿದ್ದಕ್ಕೆ ದತ್ತ ಅಂಕಲ್ ಹತ್ರ ಅಷ್ಟು ರೂಢಾಗಿ ಬಿಹೇವ್ ಮಾಡ್ತಾರಾ ಪ್ರಭಾ? ಕಾತಿ, ಅದು ಮಾವನ ಹೆಲ್ತ್ ಮ್ಯಾಟ್ರ್ ಅಲ್ವಾ? ಮೊದಲೇ ಮಾವ ತುಂಬ ಅಪ್ಸೆಟ್ ಆಗಿದ್ದಾರೆ. ಸಿರಪ್ ಬಾಟ್ಲು ಒಡೆದೋಗಿದ್ದಕ್ಕೆ ನಾನು ತುಂಬ ಅಪ್ಸೆಟ್ ಆಗಿದ್ದೀನಿ. ಅದೊಂಥರ ರಿಫ್ರಾಕ್ಷನ್ ಆ್ಯಕ್ಷನ್. ನೋಡು, ನಾನು ಏನು ಮಾಡ್ತಾಯಿದ್ದೀನಿ ನನಗೆ ಅರ್ಥ ಆಗಲಿಲ್ಲ. ಆ ಒಂಥರ ಶಾಕ್ ಆಗೋದೆ. ಹೌದು, ನಾನು ಅದನ್ನು ರಿಯಲೈಸ್ ಮಾಡ್ಕೊಂಡು ಕಂಟ್ರೋಲ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ತುಂಬ ಟೈಮ್ ಬೇಕಾಯಿತು. ಅದು ಅಲ್ಲದೆ ಸಿರಪ್ ಬಾಟ್ಲು ಒಡೆದೋಯ್ತಲ್ಲ, ಮಾವಂಗೆ ಡೋಸೆಲ್ಲಿ ಕಡಿಮೆ ಆಗೋಗುತ್ತೋ ಅಂತ ಟೆನ್ಷನಲ್ಲಿ ಓವರ್ ರಿಯಾಕ್ಟ್ ಮಾಡಿಬಿಟ್ಟೆ. ಐ ಆಮ್ ವೆರಿ ಸಾರಿ. ನಿನ್ ಕನ್ಸರ್ನ್ ನನಗೆ ಅರ್ಥ ಆಗತ್ತೆ ಪ್ರಭಾ. ಆದ್ರೆ ಏನ್ ಮಾಡೋದು, ಅಪ್ಪ ದತ್ತ ಅಂಕಲ್ ವಿಷಯದಲ್ಲಿ ತುಂಬಾ ಸೂಕ್ಷ್ಮ. ಅವ್ರ ಮುಂದೆ ಯಾರಿಗ ಅವಮಾನ ಆದ್ರೂ ಸಹಿಸಲ್ಲ ಅವರು. ಐ ನೋ ಕಾತಿ. ನೋಡು, ಬೇಕಿದ್ರೆ ನಾನು ದತ್ತ ಅಂಕಲ್ ಹತ್ರ ಮಾವನ ಹತ್ರ ಆಗಲಿ ಮತ್ತೆ ಸಾರಿ ಕೇಳ್ತೀನಿ. ಓಕೆನಾ? ಓಕೆ ಪ್ರಭಾ. ಅಪ್ಪ ಅಪ್ಸೆಟ್ ಆಗಿದ್ ನೋಡಿ ನನಗೂ ಬೇಜಾರಾಯ್ತು. ಅದಕ್ಕೆ ನಾನು ಸ್ವಲ್ಪ ಹಾರ್ಷಾಗಿ ಮಾತಾಡ್ಬಿಟ್ಟೆ. ಐ ಆಮ್ ಆಲ್ಸೋ ಸಾರಿ. ಇನ್ನೊಂದ್ಸಲ ನೀನು ಅಪ್ಪಂಗೆ ಬೇಜಾರಾಗೋ ಥರ ನಡ್ಕೋಬೇಡ. ಓಕೆ, ಅದನ್ನೆಲ್ಲ ನಾನು ನೋಡ್ಕೋತೀನಿ, ಡೋಂಟ್ ವರಿ. ಹಾಂ ಕಾತಿ, ಮಾವಂಗೆ ಊಟ ಆಯ್ತಾ? ಹಾಂ, ಇವಾಗಷ್ಟೇ ಮಾಡಿದ್ರು. ನೋಡು, ಮಾವಂಗೆ ಸಿರಪ್ ತಂದಿದ್ದೀನಿ. ಅವರು ಮಧ್ಯಾಹ್ನ ತಗೊಂಡಿಲ್ಲ, ಈಗಲೇ ತೊಗೊಂಡೋಗಿ ಕೊಡು. ಇವಾಗಿದ್ರ ಅವಶ್ಯಕತೆ ಇಲ್ಲ. ಅವಶ್ಯಕತೆ ಇಲ್ವಾ? ಯಾಕೆ? ಯಾಕೆ ಅಂದರೆ ನಾನು ಆಲ್ರೆಡಿ ಸಿರಪ್ ಬಾಟಲ್ ತರಿಸಿ ಅಪ್ಪನಿಗೆ ಕೊಟ್ಟಾಯ್ತು.